GK Excellence. ನಾನು ಎಜುಕೇಟರ್ ದೇವಮೈಸ್ ಚಿರಲಬಾವಿ. ಇಲ್ಲಿ UPSC ಪ್ರಿಲಿಮ್ಸಲ್ಲಿ ರೀಸೆಂಟ್ ಕ್ವಶನ್ ರೈಸ್ ಮಾಡಿರುವಂಥ ನಿಟ್ಟಲ್ಲಿ ಒಂದು ಕ್ವಶನನ್ನು ಸಾಲ್ವ್ ಮಾಡುವ. ಒಂದು ಟಾಪಿಕ್ ಬೇಸ್ ಮೇಲೆ ನಮ್ಮ ಸಫಾರಿ ಪ್ರೋಗ್ರಾಮಿಂಗ್ ಒಂದು ಬಂದಿದೆ, ಅದು ಕರ್ನಾಟಕದ ವತಿಯಿಂದ ಯಾರು ಇದನ್ನು ಇನಿಷಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನೋಡುವಂಥ ಒಂದು ಕಾನ್ಸೆಪ್ಟ್. ರೀಸೆಂಟ್ ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಕ್ವಶನ್ ಅನಾಲಿಸಿಸ್ ಅಂತ ತಗೊಂಡಾಗ ಫಸ್ಟ್ ಸ್ಟೇಟ್ಮೆಂಟ್ ಅವರು ನೀಡಿದ್ದಾರೆ, ದ ಅಟ್ಮಾಸ್ಫಿಯರ್ ಇಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಬೈ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಇಲ್ಲಿ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ನೋಡ್ತಿದ್ದೆ, ಹೌದಾ? ಅಂದರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತ ತಗೊಂಡಾಗ ಸೂರ್ಯನಿಂದ ಬರುವಂಥ ಅಫ್ಕೋರ್ಸ್ ನಮ್ಮ ಅಟ್ಮಾಸ್ಫಿಯರ್ ಮೇಲೆ ಬೀಳ್ತಾ ಇದೆ, ಹೌದಾ? ಇದು ಲ್ಯಾಂಡ್ ಲೊಕೇಶನ್, ಟೆರೆಸ್ಟ್ರಿಯಲ್ ಅಂತ ಹೇಳಿ ತಗೊಳ್ಳುವ ಲ್ಯಾಂಡ್ ಲೊಕೇಶನ್. ಸೂರ್ಯನ ಕಿರಣಗಳು ನೇರವಾಗಿ ಬಂದು ಭೂಮಿಗೆ ಬೀಳ್ತಾ ಇದ್ದಾವಲ್ಲ, ಇದಕ್ಕೆ ಹೇಳ್ತಾ ಬರ್ತೇನೋ ಸೂರ್ಯನ ಕಿರಣಗಳು ಬೀಳುವಂಥದ್ದಕ್ಕೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತ ಹೇಳಿ. ದೆನ್ ಈ ಸೂರ್ಯನ ಕಿರಣಗಳು ಬಂದು ಲ್ಯಾಂಡ್ ಲೊಕೇಶನ್ನಿಗೆ ಬಿದ್ದಾಗ, ಅಂದರೆ ಟೆರೆಸ್ಟ್ರಿಯಲ್ ಭೂಮಿಗೆ ಬಂದು ಬಿದ್ದಾಗ ಅದನ್ನು ಅಬ್ಸರ್ವ್ ಮಾಡೋಕ್ಕಂಥ ಸರ್ಟೆನ್ ಸೋರ್ಸಸ್ಗಳಿದಾವೆ, ಹೌದಾ? ಅಂದರೆ ನಾವು ಭೂಮಿ ಕಲ್ಬಂಡೆಗಳನ್ನು ನೋಡ್ತಾ ಬರ್ತೇವೆ, ಮತ್ತು ಫಾರೆಸ್ಟ್ ಕವರೇಜ್, ಹೀಗೆ ನಾರ್ಮಲಿ ಸೂರ್ಯನ ಕಿರಣಗಳನ್ನು ನಾವು ಅದನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಅದರಿಂದ ಅಗೇನ್ ಎಲ್ಲ ಬಂಡೆಗಳೆಲ್ಲ ಕಾದು ತದನಂತರ ಭೂಮಿಯಿಂದ ವಿಕಿರಣಗಳು ಹೊರಡುತ್ತೆ. ಇದನ್ನು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೇವೆ, ಅಂದರೆ ಭೂ ವಿಕಿರಣಗಳು ಅಂತ ಹೇಳಿ ಕರೆಯುವಂಥದ್ದು ಕಿರಣಗಳಿದಾವೆ. ಇದನ್ನು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇನ್ನು ಸುತ್ತಕ್ಕೂ ಇರೋದೇನಿದೆ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್. ಸೂರ್ಯನ ಕಿರಣಗಳು ಒಂದು ಕಡೆಯಿಂದ ಬರ್ತಾ ಇದ್ದಾವೆ, ಈ ಸೂರ್ಯನ ಕಿರಣಗಳನ್ನು ನಮ್ಮ ಲ್ಯಾಂಡ್ ಅಂದರೆ ಟೆರೆಸ್ಟ್ರಿಯಲ್ ಲೊಕೇಶನ್ ರಿಸೀವ್ ಮಾಡುತ್ತೆ. ಅದು ರಿಸೀವ್ ಮಾಡಿ ಕಾದ ನಂತರ ಭೂ ವಿಕಿರಣಗಳನ್ನು ಹೊರಸೂಸುತ್ತೆ, ಅದನ್ನೇ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೇವೆ. ಇಲ್ಲಿ ಕ್ವಶನ್ ಏನು ಅರೈಸ್ ಮಾಡಿದ್ದಾರೆ, ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಬೈ ದ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ವಾತಾವರಣ ಏನು ಕಾಯ್ತಿದ್ದಲ್ಲ, ಅದು ಸೂರ್ಯನ ಕಿರಣಗಳು ಬಂದಿರುವಂಥ ಕಿರಣಗಳಿಂದ ಅಲ್ಲ, ಬದಲಿಗೆ ಯಥೇಚ್ಛವಾಗಿ ಭೂ ವಿಕಿರಣಗಳು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಏನಿದಲ್ಲ ಇದರ ಮುಖಾಂತರವಾಗಿಯೇ ಅದು ಹೊರ ಹೊಮ್ತಾ ಇರೋದ್ರಿಂದ ಅದರ ಮುಖಾಂತರವಾಗಿಯೇ ಹೀಟ್ ಜಾಸ್ತಿ ಆಗ್ತಿದ್ದ, ಅಲ್ಲಿ ಅಟ್ಮಾಸ್ಫಿಯರ್ ಹೀಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಟ್ರೂ ಸ್ಟೇಟ್ಮೆಂಟ್ ಆಗ್ತದೆ ಇದು. ನಾರ್ಮಲಿ ನಮ್ಮ ವಾತಾವರಣದ ಒಳಗಡೆ ಸರ್ಟೆನ್ ಗ್ಯಾಸಸ್ಗಳಿದೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ನೋಡ್ತೇವೆ, ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಗಳಂತ ಹೇಳ್ತೇವೆ. ಇವುಗಳು ಏನು ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಹೊರಗೆ ಹೋಗುವಂತಹ ಭೂ ವಿಕಿರಣಗಳನ್ನು ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ಗಳನ್ನು ಹೋಗೋಕೆ ಬಿಡ್ತಾ ಇಲ್ಲ, ಬದಲಿಗೆ ಇವುಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾವೆ. ಅಬ್ಸರ್ವ್ ಮಾಡ್ತಿದ್ದಾವೆ ಅಂತ ಹೇಳಿ ತಗೊಂಡಾಗ ನಾರ್ಮಲಿ ಅದು ಹೀಟ್ ಎನ್ರಿಚ್ ಆಗುವಂಥ ನೇಚರ್ ನೋಡ್ತೀವಿ. ದಟ್ ಲೀಡ್ಸ್ ಟು ಅಲ್ಲಿ ನಾರ್ಮಲಿ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗುತ್ತೆ, ಹೀಟ್ ಆಗುತ್ತೆ. ಯಾವುದರಿಂದ ಹೀಟ್ ಆಗ್ತಾ ಇದೆ ಅಟ್ಮಾಸ್ಫಿಯರ್ ಅಂತ ತಗೊಂಡಾಗ ಬಂದಿರುವಂಥ ಸೂರ್ಯನ ಕಿರಣಗಳಿಂದ ಯಥೇಚ್ಛವಾಗಿ ಅಲ್ಲ, ಬದಲಿಗೆ ಭೂ ವಿಕಿರಣಗಳು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಏನು ವಾಪಸ್ ಹೊರ ಹೊಮ್ಮುತ್ತಲ್ಲ, ಈ ನಿಟ್ಟಿನಲ್ಲಿ ಹೊರ ಹೊಮ್ತಾ ಇದೆ. ಅಟ್ಮಾಸ್ಫಿಯರ್ ಒಳಗಡೆ ಎನ್ರಿಚ್ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಅದೇನಾಗ್ತಿದೆ, ಎಲ್ಲ ಭೂ ವಿಕಿರಣಗಳನ್ನು ಅಂದರೆ ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅಲ್ಲಿ ವಾತಾವರಣ ಹೀಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಟ್ರೂ ಸ್ಟೇಟ್ಮೆಂಟ್ ಆಗ್ತದೆ. ಅಂಡ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸರ್ವರ್ ಆಫ್ ಲಾಂಗ್ ವೇವ್ ರೇಡಿಯೇಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಲಾಂಗ್ ವೇವ್ ರೇಡಿಯೇಷನ್ ಅಂದ್ರೂ ಒಂದೇ, ಮತ್ತು ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ ಬೋತ್ ಆರ್ ಸಿಮಿಲರ್. ಲಾಂಗ್ ವೇವ್ ರೇಡಿಯೇಷನ್ಸ್ ನಥಿಂಗ್ ಬಟ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. Carbon dioxide and some other greenhouse gases in the atmosphere are good absorber of long wave radiation. ಅಫ್ಕೋರ್ಸ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಸಮದ ಗ್ರೀನ್ ಹೌಸ್ ಗ್ಯಾಸಸ್ಗಳಿದಾವೆ. ಇವುಗಳೆಲ್ಲ ಏನು ಮಾಡ್ತಾ ಇದ್ದಾವೆ, ಭೂ ವಿಕಿರಣಗಳು ಏನು ಹೊರ ಹೊಮ್ತಾ ಇದಲ್ಲ ಟೆರೆಸ್ಟ್ರಿಯಲ್ ರೇಡಿಯೇಷನ್ ನಥಿಂಗ್ ಬಟ್ ಲಾಂಗ್ ವೇವ್ ರೇಡಿಯೇಷನ್ಸ್ಗಳು ಇವುಗಳನ್ನು ಅಬ್ಸರ್ವ್ ಮಾಡ್ತಾ ಇದೆ, ಹೌದಾ? ಈ ವಿಕಿರಣಗಳನ್ನು ಅಬ್ಸರ್ವ್ ಮಾಡಿ ಹೀಟ್ ಜಾಸ್ತಿ ಆಗ್ತಾ ಇದೆ, ನಥಿಂಗ್ ಬಟ್ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗುತ್ತೆ. ಸೊ ದ್ಯಾಟ್ ಇದನ್ನು ಕಂಟ್ರೋಲ್ ಮಾಡೋಕ್ಕಂತ ಹೇಳಿ ಏನು ಮಾಡಬೇಕು, ನಾವು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನು ಕಡಿಮೆ ಮಾಡಬೇಕು. ಜಾಗತಿಕ ತಾಪಮಾನ ಕಡಿಮೆ ಆಗಬೇಕಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುವಂಥ ಸೋರ್ಸಸ್ಗಳೇನಿದ್ದಾವಲ್ಲ ಅವುಗಳ ಬಗ್ಗೆ ಅವೇರ್ನೆಸ್ ಇರಬೇಕು, ಅವುಗಳಿಗೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸೊ ದಟ್ ಈ ನಿಟ್ಟಿನ ಒಳಗಡೆ ಬೋತ್ ಎರಡೂ ಸ್ಟೇಟ್ಮೆಂಟುಗಳು ಕೂಡ ಟ್ರೂ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 and 2 ಬೋತ್ ಆರ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಬೆಸ್ಟ್ ಎಕ್ಸ್ಪ್ಲನೇಷನ್ ಟು ದ ಫಸ್ಟ್ ಸ್ಟೇಟ್ಮೆಂಟ್ ಅಂತ ನೋಡ್ತೀವಿ. ಕೊಟ್ಟಿರುವಂಥ ಸೆಕೆಂಡ್ ಸ್ಟೇಟ್ಮೆಂಟು ಕೂಡ ಫಸ್ಟ್ ಸ್ಟೇಟ್ಮೆಂಟ್ಗೆ ಅನುಗುಣವಾಗಿರುತ್ತೆ ಆ್ಯಂಡ್ ಇಟ್ ಈಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳಿ ನೋಡ್ತೀವಿ.
ನಾರ್ಮಲಿ ಸೋಲಾರ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್ಗಳು ಸೂರ್ಯನಿಂದ ಬರ್ತಾ ಇದೆ, ಇದು ಬಂದು ಏನು ಮಾಡ್ತಿದ್ದ ಭೂಮಿಗೆ ಅಪ್ಪಳಿಸ್ತಾ ಇದ್ದ. ನಾರ್ಮಲಿ ಈ ಸೋಲಾರ್ ರೇಡಿಯೇಷನ್ಸ್ಗಳನ್ನು ನಮ್ಮ ಅರ್ಥ ಅಬ್ಸರ್ವ್ ಮಾಡ್ತಾ ಇದ್ದ. ಆಫ್ಟರ್ ದಟ್ ಕಲ್ಲು ಬಂಡೆಗಳು ಇವುಗಳೆಲ್ಲ ಕಾದ ನಂತರ ಭೂಮಿಯಿಂದ ವಿಕಿರಣಗಳು ಹೊರಹೊಮ್ಮುತ್ತೆ, ಅದನ್ನು ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಭೂ ವಿಕಿರಣಗಳಂತ ಹೇಳಿ ನೋಡೋದು. ಈ ವಿಕಿರಣಗಳೆಲ್ಲ ಹೊರಹೊಮ್ಮಿದಾಗ ಅಟ್ಮಾಸ್ಫಿಯರಲ್ಲಿ ಸರ್ಟನ್ ಗ್ಯಾಸಸ್ಗಳಿದಾವೆ, ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆಯಿತು, ಇನ್ ಗ್ರೀನ್ ಹೌಸ್ ಗ್ಯಾಸಸ್ಗಳಂತ ನೋಡ್ತೀವಿ, ಹಸಿರು ಮನೆ ಅನಿಲಗಳು. ಇವುಗಳೆಲ್ಲ ಏನು ಮಾಡ್ತಾ ಇದ್ದ, ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ. ಇವುಗಳನ್ನೆಲ್ಲ ಹೀರ್ತಾ ಇದೆ ಅಂತ ಹೇಳಿ ತಗೊಂಡಾಗ ಅಫ್ಕೋರ್ಸ್ ಜಾಗತಿಕ ತಾಪಮಾನ ಅಂದರೆ ಹೀಟ್ ಜಾಸ್ತಿ ಆಗ್ತದೆ. ಹೌದಾ, ತಾಪಮಾನ ಜಾಸ್ತಿ ಆಗೋಕ್ಕೆ ಇಟ್ ಇಸ್ ಒನ್ ಆಫ್ ದ ರೀಸನ್, ಅಂದ ಮೇನ್ ರೀಸನ್ ಅಂತ ಹೇಳಿ ನೋಡ್ತೇವೆ. ಸೊ ದ್ಯಾಟ್ ಬೋತ್ ಎರಡೂ ಸ್ಟೇಟ್ಮೆಂಟು ಕೂಡ ಟ್ರೂ ಆಗುತ್ತೆ. ಹಾಗಾದರೆ ನೀವು ನನಗೆ ಕಮೆಂಟ್ ಹಾಕಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವುದಿದಾವಂತ ಹೇಳಿ. ಫೈನ್. ಈ ನಿಟ್ಟಿನ ಒಳಗಡೆ ನಾವು ಅಲ್ಟಿಮೇಟ್ಲಿ ಈ ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ಗಳೇನು ಅಬ್ಸರ್ವ್ ಆಗ್ತಿದೆಲ್ಲ ಕಾರ್ಬನ್ ಡೈಆಕ್ಸೈಡ್, ಗ್ರೀನ್ ಹೌಸ್ ಗ್ಯಾಸಸ್ಗಳಿಂದ, ಇವುಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು. ಈ ನಿಟ್ಟಿನ ಒಳಗಡೆ ಕರ್ನಾಟಕದ ವತಿಯಿಂದ ನಮ್ಮ ಸಫಾರಿ ಪ್ರೋಗ್ರಾಮನ್ನು ತಗೊಂಬಂದಿರೋದು. ನಮ್ಮ ಸಫಾರಿ ಪ್ರೋಗ್ರಾಮನ್ನು ವಿಜ್ಞಾನ ತಂತ್ರಜ್ಞಾನ ಮತ್ತು ನೀತಿ ಅಧ್ಯಯನ ಕೇಂದ್ರದ ವತಿಯಿಂದ, ವಿಜ್ಞಾನ ತಂತ್ರಜ್ಞಾನ ಮತ್ತು ನೀತಿ ಅಧ್ಯಯನ ಕೇಂದ್ರದ ವತಿಯಿಂದ ನಮ್ಮ ಸಫಾರಿ ಪ್ರೋಗ್ರಾಮನ್ನು ತಗೊಂಬಂದಿರ್ತಾರೆ. ಈ ಮಾಡೆಲ್ ಏನು ಹೇಳುತ್ತೆ, ಲೋ ಕಾರ್ಬನ್ ಫ್ಯೂಚರ್ ಫಾರ್ ಕರ್ನಾಟಕ ಅಂತ ನೋಡ್ತೇವೆ. ಅಂದರೆ ಕರ್ನಾಟಕದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಏನಾಗ್ತಾ ಇದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಏನು ಹೊರಸೂಸ್ತಾ ಇದೆಯಲ್ಲ, ಇದನ್ನು ಕಡಿಮೆ ಮಾಡಬೇಕು. ಈ ನಿಟ್ಟಿನ ಒಳಗಡೆ ನಾರ್ಮಲಿ ನಮ್ಮ ಸಫಾರಿ ಪ್ರೋಗ್ರಾಮಿಂಗ್ ಮಾಡೆಲ್ ಏನಿದೆಯಲ್ಲ, ಈ ಮಾದರಿ ವಿದ್ಯುತ್ ಕ್ಷೇತ್ರದ ಮೇಲೆ ಹೆಚ್ಚಿನ ಗಮನ ಕೊಡುವಂಥದ್ದು, ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರೋ ನೋಡ್ತೇವೆ. ಇನ್ನೊಂದು ಸಾರಿಗೆ ವ್ಯವಸ್ಥೆ ಕಡೆಗೆ, ಅಂದರೆ ವಿದ್ಯುತ್ ಅಂತ ತಗೊಂಡಾಗ ಇಲ್ಲಿ ನಾರ್ಮಲಿ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂತ ನೋಡ್ತೇವೆ. ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳೇನಿದಾವಲ್ಲ, ಇವುಗಳೇನು ಮಾಡ್ತಾವೆ, ಕೋಲನ್ನು ಬಳಕೆ ಮಾಡ್ತಾವೆ. ಈ ಕೋಲನ್ನು ಬರ್ನ್ ಮಾಡಿದಾರಂತ ತಗೊಂಡು ಅಫ್ಕೋರ್ಸ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಸಮ್ ಅದರ್ ಪಾಯ್ಸನಸ್ ಗ್ಯಾಸಸ್ಗಳೆಲ್ಲ ಹೊರಹೊಮ್ಮುತ್ತೆ. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗೆ ರಿಲೀಸ್ ಆಗ್ತದೆ ಅಂತ ತಗೊಂಡಾಗ ಅಫ್ಕೋರ್ಸ್ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗೋಕ್ಕೆ ಕಾರಣ ಆಗುತ್ತೆ. ಹೌದಾ, ಇನ್ನು ಕೈಗಾರಿಕೆಗಳು, ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಅಂತ ಹೇಳಿ ತಗೊಂಡಾಗ ಅವರು ಸಮ್ ಅದರ್ ಪಾಯ್ಸನಸ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ಗಳನ್ನು ರಿಲೀಸ್ ಮಾಡ್ತಾರೆ ವಾತಾವರಣಕ್ಕೆ ಅಂದಾಗ ಎನ್ರಿಚ್ ಕಾರ್ಬನ್ ಡೈಆಕ್ಸೈಡ್ ಸೇರುತ್ತೆ. ಇನ್ನು ನಾರ್ಮಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯಿಂದ ಅಂತ ತಗೊಂಡ ವೆಹಿಕಲ್ಸ್ಗಳು, ಇವುಗಳಿಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ರಿಲೀಸ್ ಆಗುವಂಥದ್ದು. ಈ ಎಲ್ಲ ಫ್ಯಾಕ್ಟರೀಸ್ಗಳಿಂದ ನಾರ್ಮಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ಲ. ಸೊ ದಟ್ ನಮ್ಮ ಸಫಾರಿ ಪ್ರೋಗ್ರಾಮ್ ಅನ್ನೋದು, ಮಾಡೆಲ್ ಅನ್ನೋದು ವಿದ್ಯುತ್, ಕೈಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರದ ಮೇಲೆ ಯಥೇಚ್ಛವಾಗಿ ಗಮನ ಹರಿಸಿ ಒಟ್ಟಾರೆಯಾಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇದು ನಾರ್ಮಲಿ ನಾವು ಇದು ಕಡಿಮೆ ಮಾಡಿಕೊಂಡು ನವೀಕರಿಸಬಹುದಾದಂಥ ಸಂಪನ್ಮೂಲಗಳ ಕಡೆಗೆ ಗಮನ ಹರಿಸುವಂಥ ನೇಚರ್ ಇರ್ತದ. ಒಂದು ಇಂಡಸ್ಟ್ರಿ ಲೊಕೇಶನ್, ವೆಹಿಕಲ್ಸ್ ಆಯಿತು, ಇನ್ ಸಮ್ ಅದರ್ ನ್ಯಾಚುರಲ್ ಡಿಸಾಸ್ಟರ್ಗಳಾಗ್ತಾ ಇರ್ತದೆ, ಲೈಕ್ ಕಾಡ್ಗಿಚ್ಚಾಗುವಂಥ ನೇಚರ್ ಇರ್ತದ, ಅಥವಾ ಅರ್ಥ್ಕ್ವೇಕ್ ಆಗುವಂಥದ್ದಾಯಿತು, ಸಮ್ ಅದರ್ ಡಿಸಾಸ್ಟರ್ಸ್ಗಳಿಂದ ಕಾರ್ಬನ್ ಡೈಆಕ್ಸೈಡು ಕೂಡ ರಿಲೀಸ್ ಆಗುವಂಥ ನೇಚರ್ ಇರ್ತದೆ. ಅದು ನೇಚರ್ ವತಿಯಿಂದ ಆಯಿತು. ಇನ್ನು ನಾರ್ಮಲಿ ಮನುಷ್ಯನ ವತಿಯಿಂದ ಎಲ್ಲ ಪ್ರೋಸೆಸ್ಸಿಂದ ಏನಾಗುತ್ತೆ, ನಾರ್ಮಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ ಜಾಗತಿಕ ತಾಪಮಾನ ಎನ್ರಿಚ್ ಆಗುತ್ತಲ್ಲ, ಇದನ್ನು ಕಂಟ್ರೋಲ್ ತರಬೇಕು ಅಂತಾನೆ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡಬೇಕು, ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು ಅಂತಾನೆ ನಮ್ಮ ಸಫಾರಿ ಪ್ರೋಗ್ರಾಮ್ ಇರುವಂಥದ್ದು. ಸರಿ, ಹಾಗಾದರೆ ನಾರ್ಮಲಿ ವಾತಾವರಣದಲ್ಲಿ ಹೇಗೋ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹೌದಾ, ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರೋದನ್ನು ಸಿಂಕ್ ಮಾಡಬೇಕು. ಕಾರ್ಬನ್ ಸಿಂಕ್ ಮಾಡುವಂಥ ಸರ್ಟೆನ್ ಸೋರ್ಸಸ್ಗಳಿದಾವೆ, ಅದನ್ನೇ ಕಾರ್ಬನ್ ಹೀರುವಿಕೆ ಅಂತದ್ದು ಅಂತ ಹೇಳ್ತೀವಿ, ನಥಿಂಗ್ ಬಟ್ ಕಾರ್ಬನ್ ಸಿಂಕಿಂಗ್ ಅಂತ ಹೇಳಿ ನೋಡೋದು. ಹಾಗಾದರೆ ಕಾರ್ಬನ್ ಸಿಂಕ್ ಯಾರು ಮಾಡ್ತಿದ್ದಾರೆ? ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಸೋರ್ಸಸ್ಗಳು ಹೊರಗಡೆ ರಿಲೀಸ್ ಆಗ್ತಾ ಇದೆ. ಈ ರಿಲೀಸ್ ಆಗಿರುವಂಥ ಕಾರ್ಬನ್ ಸೋರ್ಸಸ್ಗಳು ವಾತಾವರಣದಲ್ಲಿ ಹಾಗೆ ಅಟ್ಮಾಸ್ಫಿಯರ್ ಒಳಗಡೆ ಹಾಗೆ ಉಳಿತಿದೆ ಅಂತ ತಗೊಂಡಾಗ ಇದನ್ನು ಭೂ ವಿಕಿರಣಗಳು ಅಂದರೆ ಟೆರೆಸ್ಟ್ರಿಯಲ್ ರೇಡಿಯೇಷನ್ಸ್ಗಳು ತಮ್ಮಲ್ಲಿ ಹಿಡಿದಿಟ್ಕೊಂಡು ಜಾಗತಿಕ ತಾಪಮಾನವನ್ನು ಜಾಸ್ತಿ ಮಾಡುತ್ತೆ. ಹೌದಾ, ನಾರ್ಮಲಿ ಈ ಕಾರ್ಬನ್ ಡೈಆಕ್ಸೈಡನ್ನು ಹೀರುವಂತಹ ಸರ್ಟೆನ್ ಸೋರ್ಸಸ್ಗಳಿದಾವೆ. ಯಾರು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೆ ಮಾಡ್ತಿದ್ದಾರೆ ಅಂತ ತಗೊಂಡಾಗ ನಾರ್ಮಲಿ ನಾವು ಫಾರೆಸ್ಟ್ ಕವರೇಜ್, ಹೌದಾ, ನಮ್ಮ ಒಂದು ಅರಣ್ಯ ಕ್ಷೇತ್ರಗಳು ಕಾರ್ಬನ್ ಡೈಆಕ್ಸೈಡನ್ನು ರಿಸೀವ್ ಮಾಡ್ತಿದ್ದಾವೆ, ಹೀರಿಕೆ ಮಾಡ್ತಾ ಇದ್ದಾವೆ. ಅದನ್ನೇ ಕಾರ್ಬನ್ ಸಿಂಕಿಂಗ್ ಸೋರ್ಸಸ್ ಅಂತ ಹೇಳಿ ನೋಡ್ತಾ ಬರೋದು. ಒಂದು ಫಾರೆಸ್ಟ್ ಕವರೇಜ್ ಇದೆ, ಇನ್ನೊಂದು ಓಷಿಯನ್ ಬಾಡಿಯನ್ನು ನೋಡ್ತೇವೆ, ಮತ್ತು ವೆಟ್ಲ್ಯಾಂಡ್ಸ್ಗಳನ್ನು ನೋಡುವಂಥದ್ದು. ದೆನ್ ಸಾಯಿಲ್ ಸ್ಟ್ರಕ್ಚರ್, ನಮಗೆ ಮಣ್ಣು ಹೇಗೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೆ ಮಾಡ್ತದೆ ಅಂತ ಹೇಳಿದ್ರೆ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ಸ್ಗಳು ಬರುತ್ತೆ. ನಾರ್ಮಲಿ ಡಿಕಂಪೋಸಿಷನ್ ವರ್ಷನಿಂದ ಪ್ಲಾಂಟ್ ಡಿಕಂಪೋಸಿಷನ್, ಅನಿಮಲ್ ಟಿಶ್ಯೂ ಡಿಕಂಪೋಸಿಷನ್, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಡಿಕಂಪೋಸಿಷನ್, ಹೀಗೆಲ್ಲ ತಗೊಂಡಾಗ ಅಲ್ಲಿ
ಕಾರ್ಬನ್ ಸಿಂಕ್ ಆಗುವಂಥ ನೇಚರನ್ನು ನೋಡ್ತೇವೆ. ಫಾರೆಸ್ಟ್ ಆಯಿತು, ಓಷನ್ ಆಯಿತು, ಮತ್ತು ವೆಟ್ಲ್ಯಾಂಡ್ಸ್ಗಳು ಆ್ಯಂಡ್ ಸಾಯಿಲ್ ಸ್ಟ್ರಕ್ಚರ್ ಇವುಗಳೆಲ್ಲ ಏನು ಮಾಡ್ತಾ ಇದೆ ಅಂದರೆ ಕಾರ್ಬನನ್ನು ಸಿಂಕ್ ಮಾಡ್ತಾ ಇದೆ. ಕಾರ್ಬನ್ ಹೀರುವಂತಹ ಮೂಲಗಳು ಅಂತ ಹೇಳಿ ನೋಡ್ತೇವೆ. ಒಂದು ಕಡೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದ್ರೆ ಅದನ್ನು ಹೀರಿಕೆ ಮಾಡುವಂಥ ಪ್ರಮಾಣನೂ ಕೂಡ ಇರುವಂಥದ್ದು. ಬಟ್ ಅವೆರಡೂ ಕೂಡ ಬ್ಯಾಲೆನ್ಸ್ ಆಗಿ ಇದ್ದಾಗ ಯಾವುದೇ ಥರ ಸಮಸ್ಯೆಗಳಿರೋದಿಲ್ಲ. ಬಟ್ ಎನ್ರಿಚ್ ಇರುವಂಥ ಕಾರ್ಬನ್ ಡೈಆಕ್ಸೈಡೇ ರಿಲೀಸ್ ಆಗ್ತಾ ಇದೆ ವಾತಾವರಣದಲ್ಲಿ ಅಂತ ತಗೊಂಡಾಗ, ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಫೆಕ್ಟ್ ಜಾಸ್ತಿ ಇದೆ ಅಂತ ತಗೊಂಡಾಗ ಭೂಮಿಯಿಂದ ಹೊರಟಿರುವಂಥ ವಿಕಿರಣಗಳು ತಾಪವನ್ನು ಅದು ಚೆನ್ನಾಗಿ ಹಿಡಿದಿಟ್ಕೊಳ್ತದೆ. ಜಾಗತಿಕ ಆಗಿ ಅಲ್ಲಿ ಅಫ್ಕೋರ್ಸ್ ಕ್ಲೈಮೇಟ್ ಚೇಂಜ್ ವೇರಿಯೇಷನ್ಸ್ಗಳು ಆಗುವಂಥ ಸಾಧ್ಯತೆ ಎನ್ರಿಚ್ ಆಗಿ ನೋಡ್ತೇವೆ. ಹೌದಾ? ಟಾಪಿಕ್ ರಿಲೇಟೆಡ್ ಟು UPSC ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಒಂದು ಸಿಂಗಲ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಲೈಕ್, ಡೂ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಗೈಸ್.